ನಮಸ್ಕಾರ ಸ್ನೇಹಿತರೆ. ಜಿ ಕನ್ನಡದ ರಿಯಾಲಿಟಿ ಶೋ ಭರ್ಜರಿ ಬ್ಯಾಚುಲರ್ಸ್ 2 ರಲ್ಲಿ ರಕ್ಷಕ್ ಬುಲೆಟ್ ಅವರ ಹೆಸರನ್ನ ರಮೋಲಾ ತಪ್ಪಾಗಿ ರಕ್ಷಿತ್ ಎಂದು ಕರೆದಿದ್ದಾರೆ. ಇದರಿಂದ ರಕ್ಷಕ್ ಮುಜುಗರಕ್ಕೀಡಾಗಿದ್ದಾರೆ. ಆಂಕರ್ ನಿರಂಜನ್ ದೇಶಪಾಂಡೆ ಅವರು ರಮೋಲಾ ತಪ್ಪನ್ನು ಸರಿಪಡಿಸಿದರು. ಈ ಶೋನಲ್ಲಿ ರಕ್ಷಕ್ ಗ್ರೂಮಿಂಗ್ ಸೆಷನ್ ನಲ್ಲೂ ಭಾಗವಹಿಸಿ ಹೊಸ ಗೆಟಪ್ ನಲ್ಲಿ ಬಂದಿದ್ದಾರೆ. ರಕ್ಷಕ್ ಬುಲೆಟ್ ಅವರು ಹಿರಿಯ ನಟ ಕಾಮಿಡಿಯನ್ ಬುಲೆಟ್ ಪ್ರಕಾಶ್ ಅವರ ಮಗ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ. ರಕ್ಷಕ್ ಅವರು ಆಗಾಗ ಸುದ್ದಿ ಆಗ್ತಾ ಇರ್ತಾರೆ. ಅವರು ಸಾಕಷ್ಟು ಟ್ರೋಲ್ ಕೂಡ ಆಗಿದ್ದಾರೆ. ಇದಕ್ಕೆ ಕಾರಣ ಆಗೋದು ಅವರ ನಡೆ. ಸುಖಾಸುಮ್ಮನೆ ಬಿಲ್ಡಪ್ ಕೊಡೋಕೆ ಹೋಗಿ ಅವರು ಟೀಕೆ ಎದುರಿಸಿದ ಉದಾಹರಣೆಯೂ ಇದೆ. ಈಗ ಜಿ ಕನ್ನಡ ವೇದಿಕೆ ಮೇಲೆ ಅವರಿಗೆ ಮುಜುಗರ ಆಗುವಂತ ಘಟನೆಯೊಂದು ನಡೆದಿದೆ. ಜಿ ಕನ್ನಡದಲ್ಲಿ ಭರ್ಜರಿ ಬ್ಯಾಚುಲರ್ಸ್ ಹೆಸರಿನ ರಿಯಾಲಿಟಿ ಶೋನ 2ನೇ ಸೀಸನ್ ಆರಂಭ ಆಗಿದೆ. ಇದರಲ್ಲಿ ಡ್ರೋನ್ ಪ್ರತಾಪ್, ಪವಿ ಪೂವಪ್ಪ, ರಕ್ಷಕ್ ಬುಲೆಟ್ ಮೊದಲಾದವರು ಭಾಗಿಯಾಗಿದ್ದಾರೆ. ರಕ್ಷಕ್ ಬುಲೆಟ್ ಅವರಿಗೆ ರಮೋಲಾ ಜೊತೆಯಾಗಿದ್ದಾರೆ. ಅವರು ವೇದಿಕೆ ಮೇಲೆ ರಕ್ಷಕ್ ಹೆಸರನ್ನ ತಪ್ಪಾಗಿ ಹೇಳಿದ್ದಾರೆ. ರಮೋಲಾಗೆ ರಕ್ಷಕ್ ಜೊತೆಯಾಗಿದ್ದಾರೆ. ರಕ್ಷಕ್ ಎನ್ನುವ ಬದಲು ರಕ್ಷಿತ್ ಎಂದು ಕರೆದಿದ್ದಾರೆ ರಮೋಲಾ. ಆಗ ಆಂಕರ್ ನಿರಂಜನ್ ದೇಶಪಾಂಡೆ ಅವರು ರಮೋಲಾ ತಪ್ಪನ್ನು ಹೇಳಿದರು. ಇದರಿಂದ ರಕ್ಷಕ್ ಅವರು ಮುಜುಗರಕ್ಕೆ ಒಳಗಾದರು. ನನ್ನ ಬಗ್ಗೆ ಎಲ್ಲರಿಗೂ ಗೊತ್ತು, ನಾನು ಎಂದರೆ ಇಡೀ ಕರ್ನಾಟಕ ಗುರುತಿಸುತ್ತದೆ ಎಂದೆಲ್ಲ ರಕ್ಷಕ್ ಅವರು ಈ ಮೊದಲು ಹೇಳಿಕೊಂಡಿದ್ದರು. ಆದರೆ ಅವರ ಹೆಸರನ್ನು ಈಗ ತಪ್ಪಾಗಿ ಹೇಳಲಾಗಿದೆ. ರಕ್ಷಕ್ ಅವರಿಗೆ ಗ್ರೂಮಿಂಗ್ ಸೆಷನ್ ಕೂಡ ನಡೆದಿದೆ. ಈ ಮೂಲಕ ರಕ್ಷಕ್ ಅವರು ಹೊಸ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ರಕ್ಷಕ್ ಅವರ ಬಗ್ಗೆ ಎಷ್ಟೇ ಟ್ರೋಲ್ ಅವರು ಹೆಚ್ಚು ತಲೆಕೆಡಿಸಿಕೊಳ್ಳುವುದಿಲ್ಲ. ಅವರು ತಮ್ಮ ಕೆಲಸ ಮುಂದುವರಿಸುತ್ತಾರೆ. ಹೊಸ ಸಿನಿಮಾಗಳನ್ನ ಮಾಡೋದಾಗಿಯೂ ಅವರು ಹೇಳಿಕೊಂಡಿದ್ದಾರೆ. ಇನ್ನು ಭರ್ಜರಿ ಬ್ಯಾಚುಲರ್ಸ್ 2 ಬಗ್ಗೆ ಹೇಳೋದಾದ್ರೆ, ಕೆಲ ವರ್ಷಗಳ ಹಿಂದೆ ಭರ್ಜರಿ ಬ್ಯಾಚುಲರ್ಸ್ ಬಂದು ಯಶಸ್ಸು ಕಂಡಿತ್ತು. ಈ ಕಾರಣಕ್ಕೆ ಇದಕ್ಕೆ 2ನೇ ಸೀಸನ್ ಆರಂಭಿಸಲಾಗಿದೆ. ರಚಿತಾ ರಾಮ್ ಹಾಗೂ ರವಿಚಂದ್ರನ್ ಅವರು ಇದಕ್ಕೆ ಜಡ್ಜ್ ಆಗಿದ್ದಾರೆ. ಈ ಶೋ ಯಾವ ರೀತಿಯಲ್ಲಿ ಮೂಡಿ ಬರಲಿದೆ ಎಂಬುದನ್ನ ಕಾದು ನೋಡ್ಬೇಕಿದೆ. ಸ್ನೇಹಿತರೆ, ಭರ್ಜರಿ ಬ್ಯಾಚುಲರ್ಸ್ 2 ಬಗ್ಗೆ ನಿಮ್ಗೆಲ್ಲ ಏನ್ ಅನ್ಸುತ್ತೆ ಇರೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.